ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಹೋರಾಟವನ್ನ ಮಾಡ್ತಾ ಇದೆ. ನಿನ್ನೆಯಿಂದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಯಾತ್ರೆ ಕೈಗೊಂಡಿದೆ. ಮೈತ್ರಿ ಇದ್ರೂ ಕೂಡ ಬಿಜೆಪಿ ನಾಯಕರು ಏಕಾಂಗಿ ಹೋರಾಟ ಮಾಡ್ತಿರೋದು ಯಾಕೆ? ಇದೇ ಪ್ರಶ್ನೆ ಕುಮಾರಸ್ವಾಮಿ ಅವರ ಹೋರಾಟದ ಬಗ್ಗೆಯೂ ಕೂಡ ಮೂಡ್ತಾ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿ ಏಕಾಂಗಿ ಹೋರಾಟ ಮಾಡ್ತಿದೆಯಾ? ಹಾಗಾದ್ರೆ ಇದರ ಹಿಂದಿರುವಂತಹ ಪ್ಲಾನ್ ಏನು? ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಜನಾಕ್ರೋಶ ಯಾತ್ರೆಯ ಹಿಂದಿನ ಲೆಕ್ಕಾಚಾರ ಏನು? ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ಇಷ್ಟು ಸ್ಟ್ರಾಂಗ್ ಆಗಿರುವಂತ ಮೈತ್ರಿ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಮಾತನಾಡಿಕೊಳ್ಳುವಂತಹ ಮೈತ್ರಿಯ ಒಬ್ಬ ನಾಯಕರಿಗೆ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ. ಆದರೆ ಹೋರಾಟ ಮಾತ್ರ ಏಕಾಂಗಿಯಾಗಿ ಯಾಕೆ? ಸಭಾ ಎಲ್ಲ ಒಂದ್ ಕಡೆ ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತ 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾವಾಗ ಬಿಜೆಪಿಗೆ ಹಿನ್ನಡೆ ಆಯಿತೋ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ JDS ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದು ಇವತ್ತು ಜಗಜ್ಜಾಹೀರು. ಈ ಮೂಲಕ 2 ಹಂತದಲ್ಲಿ ನಡೆದಂಥ ಚುನಾವಣಾ ಮತದಾನದಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರದಲ್ಲಿ 12ನ್ನ ಬಿಜೆಪಿ JDS ತನ್ನ ತೆಕೆಗೆ ತೆಗೆದುಕೊಂಡಿದ್ದ ಇತಿಹಾಸ. ಅದಾದ ಬಳಿಕ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ 7 ಸ್ಥಾನಕ್ಕಷ್ಟೇ ಮೀಸಲಾಗಿದ್ದು ಕೂಡ ಇವತ್ತು ಇತಿಹಾಸ. ಆದರೆ ಇದೆಲ್ಲ ಆದ ಬಳಿಕ ಈಗ ರಾಜ್ಯ ಸರ್ಕಾರದ ದರ ಏರಿಕೆ ವಿರುದ್ಧವಾಗಿ ರಸ್ತೆಗೆ ಇಳಿದಿರೋ ಅಂತ ಬಿಜೆಪಿಗೆ ಎಲ್ಲೋ ಒಂದು ಕಡೆ JDS ಸಪೋರ್ಟ್ ಮಾಡ್ತಾ ಇಲ್ವಾ, ಅಥವಾ JDSನ ಬಿಜೆಪಿನೇ ಕರಿತಾ ಇಲ್ವಾ? ಮೈತ್ರಿಯಲ್ಲಿ ಏನಾದರೂ ಒಡಕು ಮೂಡ್ತಾ ಇದೆಯಾ? ಈಗಾಗಲೇ ನೀವು ಉಲ್ಲೇಖ ಮಾಡಿರೋ ಥರ ಮಂಡ್ಯ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ, ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು. ನರೇಂದ್ರ ಮೋದಿ ಕ್ಯಾಬಿನೆಟ್ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ JDS ಮತ್ತು ಕಾಂಗ್ರೆಸ್ ನಡುವೆಯೇ ಮುಖಾಮುಖಿ ಫೈಟ್ರು ಅಂತ ಒಂದು ಅಖಾಡದಲ್ಲಿ ಏಕಾಂಗಿ ಹೋರಾಟ ಮಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ಇದಕ್ಕೆ ಎಲ್ಲೋ ಒಂದು ಕಡೆ ಮುಂಬರೋ ಅಂಥ ದಿನದಲ್ಲಿ ಮೈತ್ರಿ ಒಂದು ವೇಳೆ ಏನಾದರೂ ಮುರಿದು ಹೋದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಯೋಜನೆಯನ್ನು ಏನಾದರೂ ಬಿಜೆಪಿಯ ಹೈಕಮಾಂಡ್ ನಾಯಕರು ಹಾಕ್ಕೊಂಡಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ಇದಕ್ಕೆ ಬಿಜೆಪಿಯ ಉನ್ನತ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇದೆ ಹೌದು ಅಂತ. ನೋಡಿ, 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಹಳೆ ಮೈಸೂರು ಭಾಗದ 11 ಜಿಲ್ಲೆಯ 89 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೀವು ಪ್ರತಿಯೊಂದು ಕ್ಷೇತ್ರಕ್ಕೂ ಒಳಗ್ನುಗ್ಗಬೇಕು, ಒಕ್ಕಲಿಗ ಮತಗಳನ್ನ ತರಬೇಕು ಅನ್ನೋ ಸೂಚನೆಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ನೀಡಿದ್ರು. ಹೀಗಾಗಿಯೇ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚು ಕಾನ್ಸಂಟ್ರೇಷನ್ನ ನಿಗಾ ಇಟ್ಟರು. ಆದರೆ ಇತ್ತ ಒಕ್ಕಲಿಗ ಮತಗಳು ಬರಲಿಲ್ಲ. ಅತ್ತ ಯಾವಾಗಲೂ ಕೂಡ ಚಲಾವಣೆ ಆಗುವಂಥ ಲಿಂಗಾಯತ ಮತಗಳ ಶೇಕಡಾವಾರು ಪ್ರಮಾಣದಲ್ಲೂ ಕೂಡ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೋಬೇಕಾದಂಥ ವಾತಾವರಣ ನಿರ್ಮಾಣ ಆಯಿತು. ಹೀಗಾಗಿಯೇ ಇನ್ನೂ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ 3 ವರ್ಷ ಬಾಕಿ ಇರಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ಒಂದು ವೇಳೆ ಏನಾದರೂ ನಾಳೆ ಬಿಜೆಪಿ JDS ಮೈತ್ರಿ ಮುರಿದು ಹೋಗಿದ್ದೆ ಆದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಆಗಬಾರ್ದು ಅಂತ ಈಗಲಿಂದಲೇ ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಿರೋ ಕಾರಣ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ, ಈ ಕಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಭಾಗದಲ್ಲಿ ಮೊದಲ ಹಂತದ ಜನಾಕ್ರೋಶ ಯಾತ್ರೆಯನ್ನು ಮಾಡೋದ್ರ ಮೂಲಕ ಹಳೆ ಮೈಸೂರಿನಿಂದಲೇ ರಣಕಹಳೆಯನ್ನು ಊದಿದೆ. ಈ ಮೂಲಕ ಎಲ್ಲೋ ಒಂದು ಕಡೆ JDS ಜೊತೆ ಮೈತ್ರಿ ಮುಂದುವರೆದ್ರೂ ಪರವಾಗಿಲ್ಲ, ನಾವು ನಮ್ಮ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ಳೋಣ ಅನ್ನೋ ವಾತಾವರಣವನ್ನು ಹೈಕಮಾಂಡ್ ನಾಯಕರ ಸಲಹೆ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಮಾಡ್ಕೊಳ್ತಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.